ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಶ್ಲೋಕ ನಾವೆಲ್ಲ ಕೇಳಿದೀವಲ್ವಾ? ಅದರ ಆಧಾರದ ಮೇಲೇನೆ ಇವತ್ತಿನ ಕಗ್ಗ ಏನಂತ ಕೇಳೋಣ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆನು ತೋರೋರ್ವ ಮನುಜನ್ ಸರ್ವಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವಂದಿಳೆ ಗೆಲವು ಮಂಕುತಿಮ್ಮ. ನಾವು ಇರುವಂತಹ ಈ ದೇಶ, ನಾವು ಬಾಳ್ವೆ ಮಾಡ್ತಾ ಇರುವಂತಹ ಕುಲ, ಮತ್ತು ನಾವು ಯಾವ ರೀತಿಯ ಒಂದು ಸಮಾಜದಲ್ಲಿ ಇರ್ತೀವಿ, ಇದೆಲ್ಲವೂ ಕೂಡ ಎಲ್ಲರೂ ಸಹಭಾಗಿತ ಇರಬೇಕು ಅನ್ನೋದಕ್ಕೋಸ್ಕರನೇ ಇರೋದು. ಇದು ಯಾವುದು ಕೂಡ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ, ಯಾವುದೋ ಒಬ್ಬ ಒಂದು ಕುಟುಂಬಕ್ಕೋಸ್ಕರ ಅಂತ ಇರಲ್ಲ. ಎಲ್ಲವೂ ಕೂಡ ಎಲ್ಲರ ಒಂದು ಸಹಬಾಳ್ವೆಗೋಸ್ಕರನೇ ಅಂತಲೇ ಇರೋದು. ಸೊ ಹೀಗಿರುವಾಗ ನಾನು ಎಲ್ಲದೂ ನಂದೇ, ನನಗೋಸ್ಕರನೇ ಅನ್ನೋಂಥ ಒಂದು ಭಾವನೆಯನ್ನು ತಂದ್ಕೊಂಡ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯಾವಾಗಲೂ ಕೂಡ ಎಲ್ಲರೂ ಸುಖವಾಗಿರಲಿ, ಯಾರಿಗೂ ಅನಾರೋಗ್ಯ ಇಲ್ಲದೆ ಇರೋ ರೀತಿ ಆಗಲಿ, ಆಮೇಲೆ ಎಲ್ಲರೂ ಮಂಗಳಕರವಾದ ಜೀವನವನ್ನು ನಡೆಸಲಿ, ಯಾರಿಗೂ ದುಃಖನೇ ಇಲ್ಲದೆ ಇರೋ ರೀತಿ ಆಗಬೇಕು, ಇದೆಲ್ಲದನ್ನು ನಾವು ಆಶಿಸ್ತೀವಿ. ಸೊ ಈ ರೀತಿ ನಾವು ಯಾವಾಗ ಬದುಕೋಕ್ಕೆ ಶುರು ಮಾಡ್ತೀವೋ ಅದೇ ಒಂದು ಪರಮ ವೈಭವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವತ್ತೇ ಇಡೀ ಪ್ರಪಂಚಕ್ಕೆ ಒಂದು ಪರ್ವಕಾಲ, ಇದೇ ನಿಜವಾದ ಹಬ್ಬ ಅನ್ನೋದನ್ನು ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಎಲ್ಲವುದು ಎಲ್ರಿಗೋಸ್ಕರನೂ ಇರೋದು, ಎಲ್ಲರೂ ಒಟ್ಟಿಗೆ ಎಲ್ಲವನ್ನೂ ಭೋಗಿಸ್ತಾ ಇದ್ದರೆ ಮಾತ್ರನೇ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಅನ್ನೋದು. ನಮಸ್ಕಾರಗಳು.